ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ ನನಗೆ ವಿತೌಟ್ ಮೇಕಿಂಗ್ ಡಿಲೇ ಮಗ. ಮೊದಲನೇ ಅಪ್ಡೇಟು, ಋತುರಾಜ್ ಗಾಯಕ್ವಾಡ್ ಬಂದು ಹೇಳಿದರೆ CSK ಕ್ಯಾಪ್ಟನ್ ಪ್ರಾಕ್ಟೀಸ್ ಸೆಷನ್ಗೆ ಅಂತ ಅಪ್ಡೇಟ್ ಬರ್ತಿದ್ದ ಮಗ. ಅರ್ಲಿ ಆನ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಬೇರೆ ಟೀಮ್ಗೆಲ್ಲ ಕಂಪೇರ್ ಮಾಡ್ಕೊಂತು ಅಂತಂದ್ರೆ ಇನ್ನ ನೋಡಿದೆ, ಇನ್ನ ಹೆಚ್ಚು ಕಮ್ಮಿ ಒಂದು ತಿಂಗಳು ಇದೆ IPL, ಒಂದು ತಿಂಗಳಿಗಿನ ಕಡಿಮೆನೇ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಡಿದ್ರೆ ಪ್ರಾಕ್ಟೀಸ್ ಸೆಷನ್ ಅಂತ ಅಪ್ಡೇಟ್ ಬರ್ತಿದೆ ಮಗ ಚೆನ್ನೈಯಲ್ಲಿ. ಅಂಡ್ MS ಧೋನಿ ಅವರು ಕೂಡ ಬಂದು ಹೇಳಿದಾರಂತೆ ಅಂಡ್ ಪ್ರಾಕ್ಟೀಸ್ ಸೆಷನ್ಗೆ ಇನ್ವಾಲ್ವ್ಮೆಂಟ್ ನ ಕೂಡ ತೋರಿಸ್ತಾ ಇದಾರಂತೆ. ಧೋನಿ ಅವ್ರು ಏರ್ಪೋರ್ಟ್ ಬರ್ತಾ ಇದ್ದಂಗೆ ಒಂದು ಟಿ ಶರ್ಟ್ ನ ಹಾಕೊಂಡ್ ಬಂದ್ರು. ಸೊ ಈ ಟಿ ಶರ್ಟ್ ಮೇಲೆ ಪ್ರಿಂಟಿಂಗ್ ಏನಿತ್ತು, ಇದು ಸಿಕ್ಕಾಪಟ್ಟೆ ಕುತೂಹಲ ಕ್ರಿಯೇಟ್ ಮಾಡಿತ್ತು. ಏನಿದು, ಏನ್ ಪ್ರಿಂಟಿಂಗ್ ಮಾಡ್ಕೊಂಡ್ ಬಂದವ್ರೆ ಅಂತ. ಸೊ ಇದನ್ನ ಸ್ವಲ್ಪ ಜನ ಡಿಕೋಡ್ ಮಾಡಿದ್ರೆ. ಸೊ ಈ ಡಿಕೋಡ್ ಪರ್ಫೆಕ್ಟ್ ಏನೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಏನೋ ಉತ್ತರ ಕೊಡ್ತಾ ಇದಾರೆ, ಒಂದೊಂದಕ್ಕೆ ಒಂದೊಂದ್ ತರ ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಲಾಸ್ಟ್ ಟೈಮ್ ಅಂತ ಗುರು, ಈ ಡಿಕೋಡ್ ಮಾಡಿರೋ ಪ್ರಕಾರ ಅವ್ರ ಸಿಮ್ಮಲ್ಲಿ ಟಿ ಶರ್ಟ್ ಮೇಲೆ ಹಾಕೊಂಡ್ ಬಂದಿರೋದು ಒನ್ ಲಾಸ್ಟ್ ಟೈಮ್ ಅಂತೆ. ಅಂದ್ರೆ ಈ ಸೀಸನ್ ಲಾಸ್ಟ್ ಆಗ್ಬೋದು MS ಧೋನಿ ಅವ್ರದ್ದು ಅಂತ ಅವರೇ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಇವಾಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಮ್ಯಾಟ್ರ್ MS ಧೋನಿ ಗೊತ್ತಾ ಫಸ್ಟ್ ಆಫ್ ಆಲ್ ಅಂತ ಕೇಳ್ತೀರಾ ಅಲ್ವಾ. ಅಪ್ಡೇಟ್ ಬಿಟ್ಟು ಜಾವೇದ್ ಪಾಕಿಸ್ತಾನದ ಹೆಡ್ ಕೋಚ್ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ದಾರೆ ಮಗ. ಇವ್ರು ನೋಡಿ ಇವಾಗ ಈ ತರ ಹೇಳ್ತಿದ್ದಾರೆ, ಬಟ್ ಮ್ಯಾಚ್ ಆಗಕ್ಕಿಂತ ಮುಂಚೆ ಏನೋ ಡಿಫ್ರೆಂಟ್ ಆಗಿ ಹೇಳಿದ್ರು, ನಾವು ಸರ್ಪ್ರೈಸ್ ಮಾಡ್ತೀವಿ ಇಂಡಿಯಾಗೆ ನಾಳೆ, ಹಂಗೆ ಹಿಂಗೆ ಅಂತ ಎಲ್ಲ ಏನೇನೋ ಹೇಳಿದ್ರು, ಇಂಡಿಯಾಗೆ ಆಫ್ ಇಟ್ಬಿಡ್ತೀವಿ ನಾವು ಅಂತ. ಬಟ್ ಮ್ಯಾಚ್ ಎಲ್ಲ ಮುಗಿತಾ ಇದ್ದಂಗೆ 2-2 ಸೋತಿ ಇವಾಗ ಟೂರ್ನಮೆಂಟ್ ಇಂದ ಎಕ್ಸಿಟ್ ಆಗ್ತಾ ಇದ್ದಂಗೆ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದಾರೆ ಮಗ. ಇಂಡಿಯನ್ ಟೀಮ್ ಏನಿದೆ, ಈ ಇಂಡಿಯನ್ ಟೀಮ್ ಏನಿದೆ ಅರೌಂಡ್ 1500 ಮ್ಯಾಚಸ್ ನ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ಗಳು ಓವರ್ ಆಲ್ ಲೆಕ್ಕ ಆಗ್ತು ಅಂತಂದ್ರೆ ನೀವು 15 ಇರುವಂತವ್ರನ್ನ 1500 ಮ್ಯಾಚಸ್ ಲೆಕ್ಕಾಚಾರ ಹಾಕೊಂಡ್ಬೋದು. ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಇಂಡಿಯನ್ ಟೀಮ್ ಇದು. ಹೌದು ಗುರು, ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದಿದ್ವಿ ನಾವು, ನಿಮ್ಗೆ ಯಾರು ತಗೊಂಬರ್ಬೇಡ ಅಂತ ಹೇಳಿದ್ದು ಅಲ್ವಾ. ಇನ್ನು ಬಾಬರ್ ಆಜಮ್ ಒಬ್ಬರನ್ನೇ 100+ ಮ್ಯಾಚ್ ನ ಆಡಿರುವಂತವ್ರು, ಇನ್ನೆಲ್ಲ ಆಲ್ಮೋಸ್ಟ್ ಇನ್ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ಗಳು ನಮ್ಮಲ್ಲಿರುವಂತವ್ರು 400 ಮ್ಯಾಚ್ ನ ಲೆಕ್ಕ ಹಾಕೊಂಬೋದು. ಎಲ್ಲಾನು ತಗೊಂಡು ನೋಡ್ತಂದ್ರೆ ಅವ್ರು 1500 ಮ್ಯಾಚಸ್ ಆಗುತ್ತೆ, ಅವ್ರನ್ನೆಲ್ಲ ಲೆಕ್ಕ ಹಾಕೊಂತಂದ್ರೆ ಅಲ್ಲ ಇವರು ಅವೆಲ್ಲ ಬ್ಯಾಟ್ರಿಗೆ ಬರಲ್ಲ. ಎಷ್ಟು ಮ್ಯಾಚ್ ಆಡಿದ್ಯಾರ ಅಂದ್ರೆ ಬ್ಯಾಟ್ರಿಗೆ ಬರೋದಿಲ್ಲ. ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ ಯಾರು ಯಂಗ್ಸ್ಟರ್ಸ್ ಬರೋದಿಲ್ಲ, ಬರೀ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಡ್ಬೇಕು ಅಂತಂದ್ರೆ ಯಂಗ್ಸ್ಟರ್ಸ್ ಕೂಡ ಇಂಪ್ಯಾಕ್ಟ್ ಮಾಡುವಂತ ಯಂಗ್ಸ್ಟರ್ಸ್ ಗಳನ್ನ ಇಟ್ಕೊಂತು ಅಂತಂದ್ರೆ ಇವ್ ಕರೆಕ್ಟ್ ಆಗಿ ನೋಡ್ಬಿಟ್ಟು ಟೀಮೇ ನೆಟ್ಗಿಲ್ಲ ಅಂತ ಪಾಕಿಸ್ತಾನದಲ್ಲಿ ಹೋಗಿದ್ರು. ಪಾಕಿಸ್ತಾನ ಎಕ್ಸ್ ಕ್ರಿಕೆಟರ್ಸ್ ಗಳನ್ನ ಟೀಮೇ ನೆಟ್ಟಿಗಿಲ್ಲ, ಇದು 5 ಪೈಸಕ್ಕೂ ಲಾಯಕ್ ಇಲ್ಲದೆ ಇರುವಂತ ಟೀಮ್ ಇದು ಅಂತ ಅವ್ರವರೇ ಹೋಗಿತಾ ಇದಾರೆ. ಇವ್ ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ದೇನೆ ಏನೋ ಬಂದ್ಬಿಟ್ಟು ಅಷ್ಟು ನಂಬರ್ ಆಫ್ ಮ್ಯಾಚಸ್ ಎಷ್ಟು ನಂಬರ್ ಆಫ್ ಮ್ಯಾಚಸ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ನಿಮ್ಗೇನು ಕರ್ಕೊಂಬರ್ಬೇಡ್ರಿ ಅಂತ ಹೇಳಿದ್ರೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ಗಳನ್ನ ಇದೊಂಥರ ಸಿಲಿ ಸ್ಟೇಟ್ಮೆಂಟ್ ಹಾಕೊಡ್ತಿದ್ದಾರೆ ಮಗ. ಅಪ್ಡೇಟ್ ನಂಬರ್ 3, ಬ್ಯಾಟ್ ಡಕೆಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಏನಾಯ್ತು, ODI ಸೀರೀಸ್, ಇದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಆಗ್ಬಿಟ್ಟಿದ್ರು. ನಾವು 3-0 ಸೋತನು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಈ ಸೀರೀಸ್ ಅಲ್ಲಿ, ನಾವು ಫೈನಲಿ ಇಂಡಿಯಾನ ಹೊಡೆದು ಚಾಂಪಿಯನ್ಸ್ ಟ್ರೋಫಿಲಿ ಅಂತ. ಅಂದ್ರೆ ಅದಕ್ಕಿಂತ ಒಂದು ಖುಷಿ ಇನ್ನ ಒಂದು ಇಲ್ಲ. ಸೆಮಿಫೈನಲ್ಸ್ ಅಲ್ಲ ಫೈನಲ್ಸ್ ಅಲ್ಲ ಹೊಡೆದ್ವಿ ಅಂತ ಅಂದ್ರೆ ಇದಕ್ಕಿಂತ ಖುಷಿ ಇನ್ನೊಂದು ಇರೋದಿಲ್ಲ ನಮಗೆ ಅಂತ ಹೇಳಿದ್ರು. ಬಟ್ ಇವಾಗ ಗ್ರೂಪ್ ಸ್ಟೇಜ್ ಎಕ್ಸಿಟ್ ಆಗಿದ್ರು ಬೆಂಡಕೇಟ್ ಅವರು. ಸೊ ಅವ್ರ ಮಾತನ್ನ ಅಲ್ಲೂ ಉಳಿಸ್ಕೊಳಕ್ಕಾಗಿಲ್ಲ, ಅಲ್ಲೂ ಒಂದ್ ಮ್ಯಾಚ್ ಕೂಡ ಗೆಲ್ಲೋದಕ್ಕಾಗಲಿಲ್ಲ, ಇಲ್ಲೂ ಕೂಡ ಒಂದ್ ಮ್ಯಾಚ್ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ಸೀನ್ ಆಧಾರ ಆಗೋಗ್ಬಿಡೈತೆ ಪಾಪ. ಇಂಗ್ಲೆಂಡ್ ಅವ್ರದ್ದು ಒಂಥರ ಹೆಂಗಾಗಿದೆ ಅಂತ ಪರಿಸ್ಥಿತಿ ಪಾಕಿಸ್ತಾನದವ್ರಿಗಿಂತ ಅಜೀಬ್ ಆಗೋಗ್ಬಿಟ್ಟೈತೆ. ಪಾಕಿಸ್ತಾನ ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ರು ನೆಟ್ಗಳಲ್ಲ ಅಂತ, ಪಾಪ ಇಂಗ್ಲೆಂಡ್ ಅವರು ಆ ರೇಂಜ್ ಈ ರೇಂಜಿಗೆ ಅಜೀಬಾಗೆಲ್ಲ ಸೋಲ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಆದ್ರೂ ಸೋತೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬೆಂಡಕೆಟ್ಗೆ ಪಾಪ ಫೀಲ್ ಸ್ಯಾಡ್. ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಟೂರ್ನಮೆಂಟ್ ಅಲ್ಲಿ, 160+ ರನ್ಸ್ ನೋಡಿದ್ದಾರೆ, ಜೊತೆಗೆ ಒಂದು ಈ ಲಾಸ್ಟ್ ಮ್ಯಾಚ್ ಅಲ್ಲಿ ಹೋದ್ರು ನೋಡಿದ್ದಾರೆ. ಸೊ ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ ಬೆಂಡಕೆಟ್, ಬೇರೆಯವ್ರು ಪರ್ಫಾರ್ಮ್ ಮಾಡಿಲ್ಲ ಅಷ್ಟೇ. ಅಪ್ಡೇಟ್ ನಂಬರ್ 4, ಆಸ್ಟ್ರೇಲಿಯನ್ ಲೆಜೆಂಡ್ ರಿಕಿ ಪಾಂಟಿಂಗ್ ಅವರು ಮಾತಾಡಿದ್ದಾರೆ. ರಿಕಿ ಪಾಂಟಿಂಗ್ ಅವರು ಈ ತರ ಮಾತಾಡಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದಿದೆ ಅಂತಾನೆ ಮಗ. ಹೌದು, ಒಬ್ಬ ಲೆಜೆಂಡ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ದಾರೆ. ನಾನು ಇಂಥ ಬೆಟರ್ ಪ್ಲೇಯರ್ನ ODI ಫಾರ್ಮ್ಯಾಟ್ ಅಲ್ಲಿ 50 ಓವರ್ ಫಾರ್ಮ್ಯಾಟ್ ಅಲ್ಲಿ ಬೇರೆ ಯಾರನ್ನೂ ಕೂಡ ನೋಡೇ ಇಲ್ಲ ಇದುವರೆಗೂ. ವಿರಾಟ್ ಕೊಹ್ಲಿ ಗ್ರೇಟೆಸ್ಟ್, ವಿರಾಟ್ ಕೊಹ್ಲಿ ಗ್ರೇಟ್ ಅಂತ ಹೇಳಿದ್ದಾರೆ. ಹೌದು, ಒಬ್ಬ ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಇವರೇ ಬಂದ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ವಿರಾಟ್ ಕೊಹ್ಲಿ ಗ್ರೇಟ್ ಅಂತ. ಇಂಥ ಬೆಟರ್ ಪ್ಲೇಯರ್ ನೋಡೇ ಇಲ್ಲ ODI ಅಂತ. ಹೌದು, ಸ್ಟ್ಯಾಟ್ಸ್ ಅದೇ ತರ ಹೇಳುತ್ತೆ, ಜೊತೆಗೆ ಚೇಸ್ ಮಾಡಿರುವಂತ ರೀತಿಗಳು, ಮ್ಯಾಚ್ಗಳನ್ನ ಜೊತೆಗೆ ಆಡಿರುವಂತ ರೀತಿ ವರ್ಷಾನ್ಗಟ್ಲೆಯಿಂದ ಹೇಳುತ್ತೆ ವಿರಾಟ್ ಕೊಹ್ಲಿ ಬೆಟರ್ ಪ್ಲೇಯರ್ ಅಂತ. ಅಂಡ್ ಒಬ್ಬ ಲೆಜೆಂಡ್ಗೆ ಕಾಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಇದು ಎಲ್ಲರೂ ಮಾಡೋದಿಲ್ಲ. ಸೊ ಇವ್ರು ಮಾಡ್ತಿದ್ದಾರೆ ಅಂತಂದ್ರೆ ಮೆಚ್ಕೊಳ್ಳೇಬೇಕು. ಅಪ್ಡೇಟ್ ನಂಬರ್ 5, CSK ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ. ಚೇಪಾಕ್ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ಗೆ ಬಿಟ್ಟಿದ್ರ ಅಂತ ಹೇಳಿದ್ರೆ ಇಲ್ಲ, ಏನೋ WPL ಏನಾಗ್ತಿಲ್ಲ ಅಥವಾ ಬೇರೆ ಯಾವ್ದು ಏನು ಆಗ್ತಾ ಇಲ್ಲ.
ಸೊ BCCI ರೂಲ್ಸ್, ಹೊಸ ರೂಲ್ಸ್ ಬಂತು, ಗೊತ್ತಿರೋದು ನಿಮಗೆ. IPL ಗೆ ಸೂಪರ್ ಫ್ರೆಶ್ ಆಗಿರಬೇಕು ವಿಕೆಟ್ಸ್ಗಳು, ಔಟ್ಫೀಲ್ಡ್ ಎಲ್ಲದೂ ಕೂಡ ಯಾರನ್ನೂ ಕೂಡ ಬಿಡೋ ಆಗಿಲ್ಲ. ಪಿಚ್ಚಲ್ಲಿ ಮಾತ್ರ ಅಂತಲ್ಲ, ಔಟ್ಫೀಲ್ಡ್ ಕೂಡ ಯಾರನ್ನೂ ಕೂಡ ಬಿಡೋ ಆಗಿಲ್ಲ, ಇನ್ಕ್ಲೂಡಿಂಗ್ IPL ಫ್ರಾಂಚೈಸಿನೂ ಮೈನ್ ಸ್ಟೇಡಿಯಂಗಳಲ್ಲಿ ಬಿಡೋಂಗಿಲ್ಲ ಪ್ರಾಕ್ಟೀಸ್ಗೆ. ಈಚೆಗಡೆ ಎಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಕೋಬಹುದು, ಬಟ್ ಮೈನ್ ಸ್ಟೇಡಿಯಂ ಮಾತ್ರ ಬಿಡೋಂಗಿಲ್ಲ ಅಂತ ಹೇಳಿರೋದ್ರಿಂದ ಚೇಪಕ್ಕಲ್ಲಿ ಚೆನ್ನೈನ ಪ್ರಾಕ್ಟೀಸ್ನ ನಿಷೇಧಿಸಲಾಗಿದೆ, BCCIನ ಆರ್ಡರ್ ಬರೋವರೆಗೂ ಕೂಡ. ಸೊ ಇವಾಗ ಈಚೆಗಡೆ ಚೆನ್ನೈಯಲ್ಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಬೇಕು ಮಗ. ಸೊ ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು.